ಬೆಂಗಳೂರಿನ ಆದಿಪುರುಷ ಮೊಟ್ಟ ಮೊದಲ ಪ್ರಜೆ ಅಂತ ಕರೆಸ್ಕೊಳ್ತಿದ್ದಂತ ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಈತನೇ ಕಿತ್ತಯ್ಯ. ಇದು ಗಂಗರ ಕಾಲದ ಶ್ರೀ ಪುರುಷನ ಶಾಸನ. ನೋಡಿ ಗಂಗರ ಕಾಲದ ಲಿಪಿ ಹೇಗಿತ್ತು, ಗಂಗರ ಕಾಲದಲ್ಲಿ ಕನ್ನಡ ಹೇಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ರೆಕಾರ್ಡೆಡ್ ಆಗಿರುವಂತ ಫಸ್ಟ್ ನಾಗರಿಕ ಆಗ್ತಾರೆ. ದಯವಿಟ್ಟು ನೀವು ಕಮೆಂಟ್ ಹಾಕಿ, ಏರ್ಪೋರ್ಟ್ ಅಲ್ಲಿ ಕಿತ್ತಯ್ಯನ ಶಾಸನ ಇಡಿ ಅಂತ ಕಮೆಂಟ್ ಹಾಕಿ ಪ್ಲೀಸ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಬೆಂಗಳೂರಲ್ಲಿರುವಂತಹ ಪೆರ್ಬೊಳಲ್ ನಾಡಿಗೆ. ಪರಂ ಏನು ಹೇಳ್ತಾ ಇದೆಯಾ, ಬೆಂಗಳೂರಲ್ಲಿ ಎಲ್ಲಪ್ಪ ಇದೆ ಪೆರ್ಬೊಳಲ್ ನಾಡು ಅಂತಂದರೆ ಇದೇ ಸ್ನೇಹಿತರೆ, ನನಗಿರೋಂಥದ್ದೇ ಆ ಜಾಗ. ಹೆಬ್ಬಾಳ, ಬೆಂಗಳೂರಿನ ಹೆಬ್ಬಾಳ ಇದೆಯಲ್ಲ, ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವಂಥ ಮಧ್ಯೆ ಸಿಗುವಂಥ ಭಾಳ ಪ್ರಸಿದ್ಧವಾದ ಹೆಬ್ಬಾಳ ಇದೆಯಲ್ಲ, ಆ ಹೆಬ್ಬಾಳದಲ್ಲಿ ನಾನಿದ್ದೀನಿ. ಅದು ಹೆಬ್ಬಾಳದಲ್ಲಿ ಹಳೇ ಹೆಬ್ಬಾಳದಲ್ಲಿ ಇದ್ದೀನಿ ಸ್ನೇಹಿತರೆ. ಇದು ಹೆಬ್ಬಾಳ ಹಳೇ ಗ್ರಾಮ ಇದೀಗಿರೋಂಥದ್ದು. ಈಗ ನಗರೀಕರಣ ಆಗಿ ತುಂಬ ವ್ಯಾಪಕವಾಗಿ ಬೆಳೆದಿದೆ. ಇಲ್ಲೆಲ್ಲ IT-BT ಸಿಟಿ, ಸಿಕ್ಕಾಪಟ್ಟೆ ಫ್ಲೈಓವರ್ಗಳು, ರಸ್ತೆಗಳು. ಆದರೆ ಇದನ್ನು ಒಂದು ಕಾಲದಲ್ಲಿ ಪೆರ್ಬೊಳಲ್ ನಾಡು ಅಂತ ಕರಿತಾ ಇದ್ರು. ಶಾಸನದಲ್ಲೇ ಇದೆ ಉಲ್ಲೇಖ ಸ್ನೇಹಿತರೆ. ಈ ಪೆರ್ಬೊಳಲ್ ನಾಡು ಅಥವಾ ಹೆಬ್ಬಾಳಕ್ಕೆ ನಾನು ಬಂದಿರೋಂಥದ್ದು ಒಂದು ಅದ್ಭುತವಾದ ಒಂದು ಶಾಸನ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ. ಹೌದು ಸ್ನೇಹಿತರೆ, ಬೆಂಗಳೂರಿನ ಆದಿಪುರುಷ, ಮೂಲ ಪುರುಷ ಅಥವಾ ಮೊಟ್ಟ ಮೊದಲ ಪ್ರಜೆ ಅಂತ ಕರೆಸ್ಕೊಳ್ತಿದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಎಸ್, ನೋಡಿ ಇಲ್ಲಿ ಒಂದು ಶಾಸನ ಇದೆ, ಅದ್ಭುತವಾದ ಶಾಸನ. ಬೆಂಗಳೂರಿನ ಒಬ್ಬ ಹಿರಿಯ ವ್ಯಕ್ತಿತ್ವ ಕಿತ್ತಯ್ಯ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಿತ್ತಯ್ಯನ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಕಿತ್ತಯ್ಯನ ಶಾಸನ, ಯಾರ್ರೀ ಕಿತ್ತಯ್ಯ, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ನಮ್ಮ ರಾಜೀವ್ ನೃಪತುಂಗ ಸರ್ ಇದ್ದಾರೆ. ರಾಜೀವ್ ನೃಪತುಂಗ ಅವರು ಸ್ನೇಹಿತರೆ ವೃತ್ತಿಯಲ್ಲಿ ಇತಿಹಾಸದ ಉಪನ್ಯಾಸಕರು, ಬೆಂಗಳೂರು ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ. ಆದರೆ ಇತಿಹಾಸದ ಬಗ್ಗೆ ಬರೀ ಪುಸ್ತಕಗಳನ್ನು ಮಾತ್ರ ಓದಿ ಸುಮ್ಮನಾಗದೆ ಕ್ಷೇತ್ರ ಕಾರ್ಯ ಮಾಡಿಕೊಂಡು ಊರೂರು ಸುತ್ತುತ್ತಾ ಅನೇಕ ಶಾಸನಗಳನ್ನು ಹುಡುಕ್ತಾ, ಸಂಗ್ರಹಿಸ್ತಾ, ಅದನ್ನು ದಾಖಲಿಸ್ತಾ, ರಿಸರ್ಚ್ ಮಾಡ್ತಾ ಕೆಲಸ ಮಾಡ್ತಿರೋಂಥ ಯುವ ಮನಸ್ಸು ನಮ್ಮ ರಾಜೀವ್ ನೃಪತುಂಗ ಅವರು. ಅವ್ರ ಬಗ್ಗೆ ಪೂರ್ತಿ ನಾವು ತಿಳ್ಕೊಳ್ಳೋಣ. ಅದ್ರ ಮೊದಲು ರಾಜೀವ್ ನೃಪತುಂಗ ಅವರೇ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿರೋಂಥದ್ದು ಈ ಶಾಸನ ತಿಳ್ಕೊಳ್ಳೋಕೆ, ಕಿತ್ತಯ್ಯನ ಶಾಸನ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀನಿ ಸರ್. ಮೊದಲು ಈ ಪೆರ್ಬೊಳಲ್ ನಾಡಿನ ಬಗ್ಗೆ ತಿಳಿಸಿ, ಜೊತೆಗೆ ಪೆರ್ಬೊಳಲ್ ನಾಡಿನ ಅರಸ ಕಿತ್ತಯ್ಯನ ಬಗ್ಗೆ ತಿಳಿಸಿ ಸರ್. ಖಂಡಿತ ಸರ್. ಈ ಶಾಸನ ಬಂದು 750 ಸುಮಾರು ಇಲ್ಲಿದೆಯಲ್ಲ, ಇದೇನೇ ಕಿತ್ತಯ್ಯನ ಶಾಸನ. ಇಲ್ಲಿ ನಮಗೆ 4 ಶಾಸನಗಳು ಕಾಣುತ್ತೆ ನಿಮ್ಗೆ. ಆ 4ರಲ್ಲಿ 2 ಯಂತ್ರದ ಕಲ್ಲು, 2 ಶಾಸನಗಳು. ಇದು ಗಂಗರ ಕಾಲದ ಶ್ರೀ ಪುರುಷನ ಶಾಸನ. ಅಂದ್ರೆ ನಮ್ಮ ಗಂಗರು ಸುಮಾರು 3ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಈ ಬೆಲ್ಟ್ನ ಆಡಳಿತ ಮಾಡ್ತಾರೆ. ಯಾವ್ದಾದ್ರು ಬೆಂಗಳೂರು, ಮೈಸೂರು, ಚಾಮರಾಜನಗರ, ಕೋಲಾರ, ಮಂಡ್ಯ ಇದೆಲ್ಲ ಏನ್ ಬರುತ್ತೆ, ತಮಿಳ್ನಾಡಿನ ಕೊಯಮತ್ತೂರ್ ಗಂಟನು ಗಂಗರ ಅದು ಒಂದು ಆಧೀನದಲ್ಲಿರುತ್ತೆ. ಗಂಗಾವಾಡಿ 96,000 ಅಂತಿರಲ್ಲ, ಆತರ 27 ಅರಸರು ನಮ್ಮ ಈ ದಕ್ಷಿಣ ಕರ್ನಾಟಕವನ್ನ ಆಡಳಿತ ಮಾಡಿದ್ದಾರೆ. ಅಂಥದ್ರಲ್ಲಿ ಪ್ರಮುಖವಾಗಿ ಇರುವಂತವ್ರು ನಮ್ಮ ಶ್ರೀ ಪುರುಷ, ಅಂದ್ರೆ ಗಜಶಾಸ್ತ್ರ ಅನ್ನುವಂತಹ ಒಂದು ಶಾಸ್ತ್ರವನ್ನ ಬರೆದು ಆನೆಗಳನ್ನ ಹೇಗೆ ಪಳಗಿಸ್ಬೇಕು ಅಂತ ಹೇಳಿದಂತಹ ಆ ಶಾಸ್ತ್ರವನ್ನ ಬರೆದಂತ ವಿಖ್ಯಾತಿ ಶ್ರೀ ಪುರುಷನಿಗೆ ಹೋಗುತ್ತೆ. ಶ್ರೀ ಪುರುಷ ಅಂದ್ರೆ ಗಂಗರ ಒಬ್ಬರು ಅರಸರು. ಹೌದು, ಅರಸರು. ಗಂಗರು ಅಂದ್ರೆ ತಲಕಾಡಿನ ಗಂಗರು. ಹೌದು ಸರ್, ಪಶ್ಚಿಮ ಗಂಗರು. ಹೌದು. ಅವ್ರಿಗೆ 4 ರಾಜಧಾನಿಗಳಿದೆ. ಒಂದು ಮೊದಲನೇ ರಾಜಧಾನಿ ಕೋಲಾರ, ಆಮೇಲೆ ಚನ್ನಪಟ್ಟಣ ಮಾಕುಂದ, ಆಮೇಲೆ ಮಾನೆ, ನೆಲಮಂಗ್ಲ, ನಮ್ದು ನೆಲಮಂಗ್ಲ ಇದೆಯಲ್ಲ ಅಲ್ಲಿ ಮಣ್ಣೆ ಅಂತೀವಿ, ಮಣ್ಣೆ. ಆಮೇಲೆ ಕಡೆಯದಾಗಿ ತಲಕಾಡಿನಲ್ಲಿ ಇರುವಂತಹ ಏನು ಯುದ್ಧ ಆಯ್ತಲ್ವಾ, ಅದು ಕಡೆ ರಾಜಧಾನಿ ಆಗುತ್ತೆ. ರಾಜರಾಜ ಚೋಳ ಏನು ಸೋಲಿಸ್ತಾನೆ, ಅವಾಗ ಗಂಗರ 650 ವರ್ಷದ ಸುದೀರ್ಘ ಆಡಳಿತ ಅಂತ್ಯ ಆಗುತ್ತೆ ಸರ್. 3ನೇ ಶತಮಾನದಿಂದ 9ನೇ ಶತಮಾನ. ಹೌದು 650 ವರ್ಷ ಈ ಕನ್ನಡ ನಾಡನ್ನ ಆಳಿದಾರೆ ಅವರು. ಹೌದು. ಹೇಗ್ ಕದಂಬರು ಬಂದ್ರು, ಉತ್ತರದಲ್ಲಿ ಕದಂಬರು ಬಂದ್ರು, ಹಂಗೆ ದಕ್ಷಿಣದಲ್ಲಿ ಇಲ್ಲಿ ಗಂಗರು ಬಂದ್ರು. ಓಕೆ. ಇವರ ಲಾಂಛನ ಆನೆ ಇವರ ಲಾಂಛನ. ಆ ಗಂಗರ ಆಡಳಿತವೇ ಇಲ್ಲಿ ಬೇಗೂರು ಇರ್ಬೋದು, ನಮ್ಮ ಬನ್ನರ್ಘಟ್ಟ ಇರ್ಬೋದು, ಈಗ ಹೆಬ್ಬಾಳ ಇರ್ಬೋದು, ಈಗ ಸಿಕ್ಕಿರುವಂತ ಶಾಸನ KR ಪುರಂ ಇರ್ಬೋದು. ಅವರು ಸಾಕಷ್ಟು ಇಲ್ಲಿ ಆಡಳಿತ ಮಾಡಿ ಅವರ ಆಡಳಿತ ಕ್ರಮ ಹೇಗಿತ್ತು, ಅವ್ರು ಕಟ್ಟಿರುವಂತಹ ಕೆರೆಗಳು, ಅದಕ್ಕೆ ಹಲವಾರು ಶಾಸನಗಳು ಈಗಲೂ ಕೂಡ ನಮ್ಗೆ ದಾಖಲೆ ಆಗಿ ಸಿಗುತ್ತೆ. ಒಂದು ವಿಪರ್ಯಾಸ ಅಂದ್ರೆ ಸರ್, BL ರೈಸ್ ಅವರ ದಾಖಲೆಯಲ್ಲಿ 175 ಶಾಸನಗಳು ದಾಖಲಿತ ಶಾಸನಗಳು. ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನು ದಾಖಲಾಗಿತ್ತು ಅದರಲ್ಲಿ ಇವಾಗ ಅಷ್ಟು ಉಳಿದಿಲ್ಲ ನಮ್ಗೆ. ಎಲ್ಲ ಒಂದು 40 ಶಾಸನಗಳು ಉಳ್ಕೊಂಡಿರ್ಬೋದು. ಆದ್ರೆ ಇನ್ನ ಐಡೆಂಟಿಫೈ ಆಗದಿರೋಂಥ ಶಾಸನಗಳೇ ನಮ್ಗೆ ಎಷ್ಟೊಂದು ಸಿಗ್ತಿದೆ ಅಂದರೆ, ನೀವು ಇನ್ನೆಷ್ಟು ಶಾಸನಗಳು ಇದ್ದಿರ್ಬೋದು. ಈ ಒಂದು ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಎಷ್ಟು ಸಂಪತ್ಭರಿತವಾಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ ಸರ್. ಸರ್, BL ರೈಸ್ ಅವರ ಎಪಿಗ್ರಾಫಿ ಆಫ್ ಕರ್ನಾಟಕ ಶಾಸನ ಸಂಪುಟದಲ್ಲಿ ಬೆಂಗಳೂರಿನಲ್ಲೇ 175. ಹೌದು. ಅದೇ ಶಾಸನ ಸಂಪುಟ 9 ಬೆಂಗಳೂರಿನ ಶಾಸನಗಳು. ಹೌದು. ಈಗ ಅದ್ರಲ್ಲಿ 40 ಇಲ್ಲ, 40 ಹತ್ತತ್ರ ಇದೆ. ಏನು ನೋಡಿ, ಅಂದ್ರೆ ಏನಾಯ್ತವಲ್ಲ ಸರ್, ಎಲ್ಲ ಏನು ಕೆರೆ ಕಾಲುವೆಗಳಿದ್ದಂಥ ಜಾಗಗಳನ್ನೆಲ್ಲ ನಾವು ಆಕ್ಯುಪೈ ಮಾಡ್ಕೊಂಡ್ವಿ. ಮನೆ ಕಟ್ಟೋರ್ಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಕೆಲವ್ರು ಏನು ಮಾಡಿದ್ರು, ಆ ಕಲ್ಲಿತ್ತು ಅಂದರೆ ನಮಗೆ ಮನೆ ಕಟ್ಟಕ್ಕೆ ತೊಂದರೆ ಆಗುತ್ತೆ, ಅಲ್ಲಿ ಏನೋ ನಿಧಿ ಇದೆ ಅನ್ನೋ ಒಂದು ಮಿತ್ತಿತ್ತು. ಸೊ ನಿಧಿ ಇದೆ ಅಂದರೆ ಅಲ್ಲಿ ಬೇರೆ ಯಾರೋ ಬರ್ತಾರೆ, ನಮ್ಗೆ ತೊಂದರೆ ಕೊಡ್ತಾರೆ ಅಂತ.
ಸೊ ಈ ಥರದ್ದೆಲ್ಲ ಕೆಲವು ಆಮೇಲೆ ಇದಿದ್ರೆ ನಮಗೇನೋ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿದ್ಮೇಲೆ ಆಮೇಲೆ ಕೆಲವ್ರು ಗೊತ್ತಿಲ್ಲದೇ ಹೊಡೆದಾಕ್ತಾರೆ. ಈಗ ಕೆಲಸ ಮಾಡೋರಿಗೆಲ್ಲ ಏನು ಗೊತ್ತಿರುತ್ತೆ, ಈ ಶಾಸನದ ಅದೇ ರೀತಿ ಒಂದು ಕತೆ ಇದೆ, ನಾನು ಹೇಳ್ತೀನಿ ನಿಮಗೆ. ಸೊ ಹೀಗಾಗಿ ಅದೆಲ್ಲ ನಾಶ ಆಗ್ತಾ 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 ಬಂತು. ಸೊ ಆಮೇಲೆ ಪ್ರಜ್ಞೆ, ಐತಿಹಾಸಿಕ ಪ್ರಜ್ಞೆನೇ ಇಲ್ವಲ್ಲ, ನಮ್ಮ ಜನರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನೋ ಬರೆದವ್ರೆ, ಅದನ್ನ ಉಲ್ಟಾ ಓದಬೇಕು, ಅದನ್ನ ಓದಿದ್ರೆ ಏನೋ ಆಗುತ್ತೆ, ಅದು ನಿಧಿಯ ನಕ್ಷೆ, ಈ ಥರದ್ದೆಲ್ಲ ಮಿತ್ತು ಇವತ್ತಿನ ದಿನಕ್ಕೂ ಜನರಲ್ಲಿ ಇದೆ. ಸೊ ಹಾಗಾಗಿ ಐತಿಹಾಸಿಕ ಪ್ರಜ್ಞೆ ಮತ್ತೆ ಅರಿವು ಬರಲಿಲ್ಲ ಅಂದರೆ ನಮ್ಮ ಇತಿಹಾಸದ ಈ ಸ್ಮಾರಕಗಳು ಮತ್ತು ಪಳಿಯುಳಿಕೆಗಳನ್ನ ನಾವು ಉಳಿಸ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಹಾಗಾದ್ರೆ ಈ ಶಾಸನಕ್ಕೆ ಬರೋಣ ರಾಜೀವ್ ಸರ್. ನೀವಂದ್ರೆ ಇದು ಗಂಗರ ಅಂದ್ರೆ ಪಶ್ಚಿಮ ಗಂಗರ ಅಥವಾ ತಲಕಾಡಿನ ಗಂಗರ ಪ್ರಸಿದ್ಧ ಅರಸ ಶ್ರೀ ಪುರುಷ ಆತನ ಕಾಲದ ಶಾಸನ ಅಂತ. ಯಾವ ಕಾಲಮಾನದ್ದು? 7ನೇ ಶತಮಾನ ಇದೆ ಈ ಶಾಸನ. ಈತನೇ ಕಿತ್ತಯ್ಯ ನೀವು ನೋಡ್ತಾ ಇದ್ದೀರಲ್ವಾ, ಇವನು ಊರಳಿವು ಅಂದ್ರೆ ಈ ಕುದುರೆ ಮೇಲೆ ಏರ್ ಬಂದಿದಾರಲ್ಲ, ರಾಟೆವಾಡಿ ಅಂದ್ರೆ ಬಹುಶಃ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿರೋರು ಗಂಗ್ರನ ಅಟ್ಯಾಕ್ ಮಾಡಿರುವಂತ ಒಂದು ಸಂದರ್ಭ ಅಂತ ಅನ್ಸುತ್ತೆ. ಈ ಊರಿಗೆ ಅಟ್ಯಾಕ್ ಮಾಡಿದ್ದಾರೆ. ಯಾವುದಕ್ಕೆ? ಪೆರ್ಬೊಳಲ್ ನಾಡು ಅಂದ್ರೆ ಪೆರಿಯ ಹಳ್ಳ ಅಂತ ಏನ್ ಹೇಳ್ತೀವಿ, ಇವತ್ತು ಹೆಬ್ಬಾಳ ಆಗಿದೆ, ಈ ಜಾಗಕ್ಕೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಈತ ಹೋರಾಟದಲ್ಲಿ ನೋಡಿ, ಅವನಿಗೆ ಬಾಣಗಳು ಬಿದ್ದಿದೆ, ಹೋರಾಟದಲ್ಲಿ ಅವನು ವೀರ ಮರಣವನ್ನ ಹೊಂದುತ್ತಾನೆ. ಅವನ ನೆನಪಿಗಾಗಿ ಹಾಕಿಸಿರುವಂತಹ ಶಾಸನವೇ ಈ ಕಿತ್ತಯ್ಯನ ಶಾಸನ. ಎಲ್ಲಿದೆ ಶಾಸನ? ಇಲ್ಲೇ ನೋಡಿ ಸರ್, ಕೆಳಗಡೆ ಇದೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸುತ್ತಾ? ಸ್ವಸ್ತಿ ಶ್ರೀ, ಇಲ್ಲಿ ಸಿ ರಿ ಪುರುಷ, ಸ್ವಸ್ತಿ ಶ್ರೀ ಸಿರಿ ಪುರುಷ ಅಂತ ಕ್ಲೀನ್ಗೆ ನಿಮ್ಗೆ ಅಂದ್ರೆ ಕಾಣಿಸುತ್ತೆ. ಗಂಗರ ಅರಸ. ಹೌದು, ಫಸ್ಟ್ ಹೆಡಿಂಗ್ಗೆ ಆತನ ಹೆಸರು ಬರುತ್ತೆ ಇಲ್ಲಿ. ಓಕೆ, ಮುಂದೆ ಈ ಒಂದು ಹೋರಾಟದಲ್ಲಿ ಹೋರಾಟ ಮಾಡಿದಂತಹ ಕಿತ್ತಯ್ಯ, ಊರಳಿವಿಗಾಗಿ ಹೋರಾಟ ಮಾಡಿದಂತಹ ಕಿತ್ತಯ್ಯ ಅಂದ್ರೆ ಇವನ್ ಕೆಳಗೆ ಇಲ್ಲೊಬ್ಬ ಯಾರು ಆಡಳಿತ ಮಾಡ್ತಾ ಇದ್ದ ಅಂದ್ರೆ ಪೆಳ್ನಾಗತ್ತರ ಅಂತ ಒಂದು ಹೆಸರು ಬರುತ್ತೆ. ಪೆಳ್ನಾಗತ್ತರ ಅರಸ ಅಂದ್ರೆ ಲೋಕಲ್ ಚೀಫ್ಟೇನ್, ಇವತ್ತಿನ ಕಾಲಕ್ಕೆ ನಾವು ಪಾಳೆಗಾರ ಅಂತಿರಲ್ಲ, ಆತರ ಗಂಗರ ರಾಜ್ಯದ ಕೆಳಗಿದ್ದಂತಹ ಪೆಳ್ನಾಗತ್ತರನ ಅರಸರನ್ನ ಊರಿಗೆ ಬರುವಂತಹ ಪೆರ್ಬೊಳಲ್ ನಾಡಿನಲ್ಲಿ ಊರಳಿವಿಗಾಗಿ ಹೋರಾಟ ಮಾಡಿ ಕಿತ್ತಯ್ಯ ಎಂಬುವನು ಪ್ರಾಣ ತ್ಯಾಗ ಮಾಡ್ದ. ಇದನ್ನ ಅವರ ಸಂಬಂಧಿಕರು ಪೆರ್ಗುಂದಿ ನಿರ್ಗುಂದಿ ಅನ್ನೋರು ಊರಿನ ಮುಂದೆ ಈ ಶಾಸನವನ್ನ ಹಾಕ್ಸಿದ್ದಾರೆ. ಇಷ್ಟು ಮಾಹಿತಿ ಹೇಳುತ್ತೆ ಸರ್ ಅದರಲ್ಲಿ. ಹೌದು, ಸ್ವಸ್ತಿ ಶ್ರೀ ಸಿರಿಪುರುಷನ ಕಾಲದಲ್ಲಿ ಪೆರ್ಬೊಳಲ್ ನಾಡು 30 ಅಂದ್ರೆ ಹೆಬ್ಬಾಳದ 30 ಊರುಗಳು ಸೇರಿರುವಂತಹ ಹೆಡ್ ಕ್ವಾರ್ಟರ್ಸ್ ಇದು. ಪೆರ್ಬೊಳಲ್ ನಾಡಿನಲ್ಲಿ ಊರಡಿವಿಗಾಗಿ ರಾಟೆವಾಡಿ ಅಂದ್ರೆ ಬಹುಶಃ ರಾಷ್ಟ್ರಕೂಟರ ಸಂಬಂಧಪಟ್ಟಂತ ಸೈನಿಕರು ಊರನ್ನ ಅಟ್ಯಾಕ್ ಮಾಡಿರ್ತಾರೆ. ಊರಲ್ಲಿರೋ ಸಂಪತ್ತು ಇಲ್ಲ ಹೆಣ್ಮಕ್ಳು ತುರುಗಳು ಅಂದ್ರೆ ದನಗಳು ಇವನ್ನೆಲ್ಲ ದೋಚಲಿಕ್ಕೋಸ್ಕರ. ಆ ಟೈಮ್ನಲ್ಲಿ ಕಿತ್ತಯ್ಯ ಎಂಬುವನು, ಪೆಳ್ನಾಗತ್ತರ ಅರಸ ಯಾರಿದ್ದಾನೆ ಅವನ ಆಧೀನದಲ್ಲಿದ್ದಂತಹ ಕಿತ್ತಯ್ಯ ಅನ್ನುವನು ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡ್ದ. ಆ ಪ್ರಾಣ ತ್ಯಾಗ ಮಾಡಿದಂತಹ ಈ ಶಾಸನವನ್ನ ಅವನ ಸಂಬಂಧಿಕರಾದಂತಹ ಪೆರ್ಗುಂದಿ ನಿರ್ಗುಂದಿ ಅನ್ನುವಂಥವರು ಈ ಶಾಸನವನ್ನ ಹಾಕ್ಸಿದ್ದಾರೆ. ಓಕೆ, ಅಷ್ಟು ಕತೆ ಹೇಳುತ್ತೆ ನೋಡಿ. ಇದೇ ಹೆಬ್ಬಾಳದ ರಕ್ಷಣೆಗಾಗಿ, ಹೆಬ್ಬಾಳದ ಹೆಣ್ಣು ಮಕ್ಕಳ ದನಕರುಗಳ ಸಂಪತ್ತಿನ ರಕ್ಷಣೆಗಾಗಿ ಪ್ರಾಣ ಬಿಟ್ಟಂತ ಕಿತ್ತಯ್ಯನ ಚಿತ್ರ ಮತ್ತು ಆತನ ಶಾಸನ ನೋಡಿ. ಗ್ರೇಟ್, ವೆರಿ ನೈಸ್. ಪೆಳ್ನಾಗತ್ತರ ಸಾಮಂತನಾಗಿದ್ದ. ಅವನ ಕೆಳಗಡೆ ಊರಿನ ಒಬ್ಬ ಮುಖ್ಯಸ್ಥ ಆಗಿರ್ಬೋದು, ಇಲ್ಲ ವೀರ ಆಗಿರ್ಬೋದು, ಸೈನಿಕನೇ ಆಗಿರ್ಬೋದು. ಇವನ್ ಇಂಥವನೇ ಅಂತ ಏನು ಅಲ್ಲಿ ಮೆನ್ಷನ್ ಇಲ್ಲ. ಊರಳಿವಿಗಾಗಿ ಅಂದ್ರೆ ಊರ ಹೋರಾಟದಲ್ಲಿ ಹೊರಬಂದಂತಹ ವೀರ ಈತನು ಹೋರಾಟ ಮಾಡಿ, ಆ ಹೋರಾಟದಲ್ಲಿ ನೋಡಿ ಅವನು ಬಾಣಗಳವನಿಗೆ ಚುಚ್ಚಿದೆ, ಪ್ರಾಣ ತ್ಯಾಗವನ್ನ ಮಾಡಿದಂಥವನು. ಅಂದ್ರೆ ಹೀರೋ ಅಂತ ಏನ್ ಹೇಳ್ತೀವಿ, ಆ ಊರಿಗೆ ಹೋರಾಟ ಮಾಡಿ, ಆ ಹೆಣ್ಮಕ್ಳು ರಕ್ಷಣೆ ಮಾಡಿ, ವೀರಾವೇಶದಲ್ಲಿ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿದ್ಕೆ ಅವನ ಶಾಸನವನ್ನ ಊರ್ ಮುಂದೆ ಹಾಕ್ಸಿದ್ದಾರೆ. ಅಂದ್ರೆ ಇದೊಂದು ವೀರಗಲ್ ಶಾಸನ. ಹೌದು, ವೀರಗಲ್ ಶಾಸನ. ಈ ಕೆಲವು ಕಡೆ ಏನಾಗುತ್ತೆ, ಬರೀ ವೀರಗಲ್ ಇರುತ್ತೆ, ಶಾಸನ ಇರಲ್ಲ, ಅಥವಾ ಶಾಸನ ಇರುತ್ತೆ, ವೀರಗಲ್ ಇರಲ್ಲ. ಇದು ನೋಡಿ ವೀರಗಲ್ಲು ಅಂದ್ರೆ ಇಮೇಜ್, ಚಿತ್ರ, ಶಿಲ್ಪನೂ ಇದೆ, ಜೊತೆಗೆ ಅಕ್ಷರ ಶಾಸನ ಕೂಡ ಇದೆ. ಹೌದು, ಅಪರೂಪದ್ದು. ಹೌದು. ಸೊ ನೋಡಿ, ಗಂಗರ ಕಾಲದ ಲಿಪಿ ಹೇಗಿತ್ತು, ಗಂಗರ ಕಾಲದಲ್ಲಿ ಕನ್ನಡ ಹೇಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. 7ನೇ ಶತಮಾನದ ಕನ್ನಡ. ಹೌದು. ಆಮೇಲೆ ಸರ್ ಬೇರೆ ಇನ್ನೂ 3-4 ಇದೆ ಅಂದ್ರೆ ಸರ್, ಇಲ್ಲಿ 4 ಕಲ್ಗಳಿದೆ. ಅದರಲ್ಲಿ 16ನೇ ಶತಮಾನದ ಶಾಸನ ಅದು. ಊರಿನ ಒಬ್ಬ ಗೌಡ, ಈಗ ಹೆಬ್ಬಾಳದ ಕೆರೆ ಏನಿದೆ, ಆ ಹೆಬ್ಬಾಳದ ಕೆರೆನೂ ಗಂಗರ ಕಾಲದಲ್ಲೇ ನಿರ್ಮಾಣ ಆಗಿರುವಂತದ್ದು. ಯಾವ್ದು ಹೈವೇಲ್ ಸಿಗುತ್ತೆ? ಹೌದು. ಅದು ಭೂಪ್ಸಂದ್ರದಲ್ಲಿ ದುರ್ಗಿ ಕಲ್ಲು ಅಂತ ಇದೆ. ಆ ಕಲ್ಲಲ್ಲಿ ಆ ಕೆರೆ ಬಗ್ಗೆ ಮಾಹಿತಿ ಇದೆ. ಸೊ 16ನೇ ಶತಮಾನದಲ್ಲಿ ಆ ಕೆರೆಗೆ ಸ್ವಲ್ಪ ದಾನಗಳನ್ನ ಕೊಟ್ಟಂತಹ ಗೌಡ್ರು ಯಾರಿದ್ದಾರೆ, ಆ ಶಾಸನ ಇಲ್ಲಿತ್ತು. ಅಂದ್ರೆ ಸ್ವಲ್ಪ ಅದು ತ್ರುಟಿತ ಆಗಿದೆ. ಅದ್ರ ಜೊತೆಗೆ 2 ಯಂತ್ರದ ಕಲ್ಲು ನೋಡಿ, ಇದು ಯಂತ್ರದ ಕಲ್ಲು.
ಸೊ ಈ ಯಂತ್ರದ ಕಲ್ಲಲ್ಲಿ ಏನಂದ್ರೆ ಇದರಲ್ಲಿ ರಚನೆಗಳಿರುತ್ತೆ, ರಚನೆಗಳು ಮತ್ತೆ ಜಾಮಿಟ್ರಿಕಲ್ ಶೇಪ್ ಅಲ್ಲಿ ಬರ್ದಿರ್ತಾರೆ. ಏನಂದ್ರೆ ಆಗಿನ ಕಾಲದಲ್ಲಿ ಈ ಪ್ಲೇಗು ಕಾಲರ ಇದೆಲ್ಲ ಬರ್ಬೇಕಾದ್ರೆ ಊರಿಗೆ ಬರಬಾರ್ದು ಅಂತ ಹೇಳಿ ಊರ್ ಮುಂದೆ ಈ ತರ ಯಂತ್ರಗಳನ್ನ ರಚನೆ ಮಾಡಿ ಮುಂದೆ ಊರ್ ಮುಂದೆ ಪ್ರತಿಷ್ಠಾಪನೆ ಮಾಡ್ಬಿಡ್ತಾ ಇದ್ರು. ಯಂತ್ರ ಅಂದ್ರೆ ಇವಾಗ ನಾವು ಶ್ರೀಚಕ್ರ ಇದೆಲ್ಲ ಹೇಳ್ತೀವಲ್ಲ, ಅದೇ ರೀತಿಯಾದಂತಹ ಒಂದು ಸ್ಕಿಮಿಟಿಕಲ್ ಅಂದ್ರೆ ಏನಂದ್ರೆ ಈಗ ಡಯಾಗ್ರಾಮ್ಸ್ ಬರುತ್ತಲ್ಲ ನೋಡಿ, ಇಲ್ಲಿ ಸ್ಟಾರ್ ಕಾಣ್ತಿದೆ ನಿಮ್ಗೆ, ಮಾಡಿ ಇದರಲ್ಲಿ ಬೀಜಾಕ್ಷರಗಳು ಬರ್ದಿರ್ತಾರೆ. ಇವಾಗ ಸಾಮಾನ್ಯವಾಗಿ ನೀವು ತಾಯ್ತ ಎಲ್ಲ ಕಟ್ಸ್ಕೊಳ್ಳುವಾಗ ಏನಾಗುತ್ತೆ, ಒಂದು ತಗಡು ತಗೊಂತಾರೆ, ಅದ್ರ ಮೇಲೆ ಯಂತ್ರ ಬರೀತಾರೆ, ಅದರಲ್ಲಿ ಬೀಜಾಕ್ಷರಗಳು ಬರೆದು ರೋಲ್ ಮಾಡಿ ಅದನ್ನ ನಿಮ್ಗೆ ಹಾಕಿ ಕಟ್ತಾರೆ ಅಲ್ವಾ, ಆ ಮಂತ್ರ ಪಠನೆ ಮಾಡಿ. ಅದು ಇಂಡಿವಿಜುವಲ್ ಆಯ್ತು ತಾಯ್ತ. ಇದು ಇಡೀ ಊರಿಗೆ, ಇವಾಗ ನಮ್ಗೆ ಕೋವಿಡ್ ಬಂತಲ್ವಾ, ಅದೇ ರೀತಿ ಆಗಿನ ಕಾಲದಲ್ಲಿ ಈ ತರ ಸಾಂಕ್ರಾಮಿಕ ರೋಗಗಳು, ಪ್ಲೇಗು, ಕಾಲರ, ಈ ತರ ಸಾಂಕ್ರಾಮಿಕ ರೋಗಗಳಿಗೆ ಬರಬಾರ್ದು ನಮ್ಮ ಊರಿಗೆ ಅಂತ ಹೇಳಿ ಈ ರೀತಿ ಯಂತ್ರದ ಕಲ್ಲುಗಳನ್ನ ಹಾಕ್ತಾ ಇದ್ರು. ವೆರಿ ನೈಸ್. ಅಂದ್ರೆ ಊರಿಗೆ ಕಟ್ಟಿರೋ ತಾಯ್ತ ಅದು. ಊರಿಗೆ ಕಟ್ಟಿರೋ ತಾಯ್ತ, ಒಂದು ರಕ್ಷಣೆ ಅಂತ. ಇಡೀ ಊರಿಗೆ ತಾಯ್ತ ಕಟ್ಬಿಟ್ಟಿದ್ದಾರೆ. ಈಗ ಹಂಪಿಗೆ ಹೋದ್ರೆ ಯಂತ್ರೋದ್ಧಾರಕ ಹನುಮಂತ ಒಂದು ದೇವಸ್ಥಾನ ಇದೆಯಲ್ಲ. ಹೌದು. ಓಹೋ. ಸೊ ಆ ತರ ಬೀಜಾಕ್ಷರಗಳು ರಚನೆ ಮಾಡಿ ಈ 2 ಯಂತ್ರದ ಕಲ್ಲುಗಳು ಇಲ್ಲಿದೆ. ಇವು 4 ಒಟ್ಟಿಗೆ ಇಲ್ಲಿತ್ತು. ಇದು ಯಂತ್ರದ ಕಲ್ಲು. ಹೌದು, ಅದು ಯಂತ್ರದ ಕಲ್ಲು. ಇದು ಯಂತ್ರದ ಕಲ್ಲು, ಅದು 16ನೇ ಶತಮಾನದ ಶಾಸನ. ಸರ್, ಇದು ಹೇಗ್ ಸಿಕ್ತು, ಹೇಗ್ ಪ್ರತಿಷ್ಠಾಪಿಸಿದ್ರೆ ಅದ್ರ ವಿವರ ದಯವಿಟ್ಟು ಹೇಳಿ ಸರ್. ಖಂಡಿತ ಸರ್. ಸರ್, ಇಲ್ಲಿ ನಮ್ಗೆ ಏನು ಅಂದ್ರೆ ನಮ್ದು ಪರಂಪರೆ ಪುನರುತ್ಥಾನ ಕೇಂದ್ರ ಅಂತ ಫೇಸ್ಬುಕ್ ಪೇಜ್. ಆ ಪೇಜಲ್ಲಿ ನಾವು ಈ ಪರಂಪರೆಗೆ ಸಂಬಂಧಪಟ್ಟಂತ ಇತಿಹಾಸದ ವಿಡಿಯೋಗಳು ಮತ್ತೆ ಪೋಸ್ಟ್ಗಳು ಮಾಡ್ತಾ ಹೋಗ್ತಾ ಇದ್ವಿ. ಆಗ ಮೆಸೆಂಜರ್ ಅಲ್ಲಿ ದಿಲೀಪ್ ಕ್ಷತ್ರಿಯ ಅನ್ನೋರು ನಮ್ಗೊಂದು ಸೇವ್ ದಿ ಸ್ಟೋನ್ಸ್ ಅಂತ ಹೇಳ್ಬಿಟ್ಟು ಈ ಕಲ್ಗಳನ್ನ ಹಾಕಿ ಫೋಟೋ ಕಳಿಸ್ತಾರೆ. ಏನು ಗೊತ್ತಾಗಲ್ಲ ನಮ್ಗೆ, ಏನಿದು ಸೇವ್ ದಿ ಸ್ಟೋನ್ ಅಂತ ಹೇಳಿದ್ರೆ ಜಲ್ಲಿ ಕಲ್ಗಳಿದೆ, 4 ಕಲ್ಗಳಿದೆ ಅಂತ ಹೇಳಿ ಹೆಬ್ಬಾಳದಲ್ಲಿದೆ ಅಂದ್ಬಿಟ್ಟು ಲೊಕೇಶನ್ ಕಳಿಸ್ತಾರೆ. ನಮ್ಮ ಹುಡುಗರು ಬರ್ತಾರೆ, ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇದು ಏನಾಗಿರುತ್ತೆ ಅಂದ್ರೆ ಹಳ್ಳದಲ್ಲಿರುತ್ತೆ. ಹಳ್ಳದಲ್ಲಿರುತ್ತೆ. ಇದು ಈ ಜಾಗನೇ ಒಂಚೂರು ಹಿಂದೆ, ಇನ್ನೊಂಚೂರು ಹಿಂದೆ. ಇದು ಲ್ಯಾಂಡ್ ಫಿಲ್ ಮಾಡ್ತಾ ಇರ್ತಾರೆ. ಇಲ್ಲಿ ರೋಡ್ಗೆ ಹಿಂದೆಗಡೆ ರೋಡ್ ಕನೆಕ್ಟ್ ಮಾಡಕ್ಕೆ ಲ್ಯಾಂಡ್ ಫಿಲ್ ಮಾಡ್ತಾ ಇರ್ತಾರೆ. ನೋಡ್ಕೊಂಡು ಅವ್ರು ಬಂದು ಹೇಳ್ತಾರೆ, ಇಲ್ಲ ಸರ್ 16ನೇ ಶತಮಾನದ ಶಾಸನ ಇದೆ, ಅದು ಈಸಿಲು ರೆಕಾರ್ಡ್ ಆಗಿದೆ, ಒಂದು ವೀರ್ಗಲ್ಲಿದೆ, ಯಂತ್ರದ ಕಲ್ಲಿದೆ ಅಂತ. ನಾನು ತಜ್ಞರಿಗೆಲ್ಲ ಹೇಳ್ತೀನಿ, ಈ ರೀತಿ ಇದೆ, ಏನು ಮಾಡೋದು ಅಂದ್ರೆ, ಏನೋ ಒಂದು 16ನೇ ಶತಮಾನದ ಶಾಸನ ಅಷ್ಟೇ, ಅದೇನು ಅಂತ ಇಂಪಾರ್ಟೆಂಟ್ ಆಗಲ್ಲ ಅಂತ ಅಂದ್ಬಿಟ್ರು. ಆದರೆ ನನ್ನ ಮನಸ್ಸಲ್ಲಿ 16ನೇ ಶತಮಾನದ ಶಾಸನ ಆದ್ರೂ ಕೂಡ ಅದಕ್ಕೇನು ಮಹತ್ವ ಇದೆಯಲ್ಲ, 400 ವರ್ಷ ಅಂದ್ರೆ ಸುಮ್ಮನೆ ಅಲ್ಲ. ಈ ಯಂತ್ರದ ಕಲ್ಲುಗಳಿಗೆ ಊರಿನ ಅದು ಒಂದು ಊರ್ ಮುಂದೆ ಇರುವಂತ ಒಂದು ದಾಖಲೆಗಳು ಅವೆಲ್ಲ ಆಗಿನ ಕಾಲದವ್ರು ಮಾಡಿರೋದು, ಇವನ್ನೆಲ್ಲ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಇಲ್ಲಿಗೆ ಬರ್ತೀನಿ ನೆಕ್ಸ್ಟ್ ಭೇಟಿಗೆ. ಫಸ್ಟ್ ನಮ್ಮ ಹುಡುಗರು ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾರೆ, ಆ ಜಲ್ಲಿ ಕಲ್ಲುಗಳೆಲ್ಲ ತೆಗೆದುಬಿಟ್ಟು. ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ JCB ಬರ್ತಾ ಇರುತ್ತೆ. ಇಲ್ಲಿ ಕರೆಕ್ಟಾಗಿ ಆ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಬ್ಯಾರಿಕೇಡ್ ಆಗಿದಾರಲ್ಲ, ಅಲ್ಲಿಗೆ JCB ಬರ್ತಾ ಇರುತ್ತೆ. ನಾನು ಸ್ಟಾಪ್ ಮಾಡ್ತೀನಿ, ನೋಡಿ ಇಲ್ಲಿ ಹಿಂದ್ಗಡೆ ಇರುತ್ತೆ. ಇದು ಏನ್ ಮಾಡ್ತಾ ಇದ್ರಿ? ಇಲ್ಲ ಸರ್, ಇದೆಲ್ಲ ಫಿಲ್ ಮಾಡ್ಬಿಡ್ತೀವಿ, ಲ್ಯಾಂಡ್ ಫಿಲ್ ಮಾಡ್ಬಿಡ್ತೀವಿ. ಏನ್ ಮಾಡ್ತೀರಾ ಸರ್ ಆ ಕಲ್ಗಳನ್ನ? ಹೊಡೆದ ಸೈಡ್ಗೆ ಹಾಕ್ಬಿಡೋಣ ಬಿಡಿ ಸರ್, ಅದು ಹೊಡೆದ ಸೈಡ್ಗೆ ಹಾಕ್ಬಿಡೋಣ ಬಿಡಿ ಅಂದ್ರು. ಸರ್, ಅದು ಶಾಸನ ಸರ್, ಅದ್ರಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದೆಲ್ಲ ನಾನು ಹೇಳಿದಾಗ ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಾವು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋರು, ಇವತ್ತು ಒಳಗಡೆ ಅಲ್ಲಿ ಗಂಟ ಮುಗಿಸ್ಬೇಕು ಅಂದಿದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಇಲ್ಲ ದಯಮಾಡಿ ನೀವು ಇದನ್ನ ತಡೆ ಹಿಡಿಬೇಕು, ಈ ಕೆಲಸನ ಮುಂದುವರ್ಸಂಗಿಲ್ಲ ಅಂತ ಪಟ್ಟಿಡಿದ್ಬಿಟ್ಟೆ. ಇಲ್ಲ ಸರ್, ನೀವು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿ, ನಮ್ಮ ಇವ್ರ ಹತ್ರ ಮಾತಾಡಿ, ಸರಿ ಫೋನ್ ಮಾಡಿಕೊಡಿ ಅಂತ ಅವ್ರ ಅಧಿಕಾರಿ ಹತ್ರ ಮಾತಾಡಿ 1 ಡೇ ರಿಕ್ವೆಸ್ಟ್ ಮಾಡಿದೆ. ಸರ್, 1 ದಿನ ಈ ಕೆಲಸ ನಿಲ್ಲಿಸ್ಕೊಡಿ, ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ. ಹಾಗೆ ಸರ್, ನಾವು 1 ದಿನ ಕಾಯ್ತೀವಿ, ನಾಳೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಇಮಿಡಿಯೇಟ್ ನಾನೇನು ಮಾಡ್ತೀನಿ, ಹೋಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಒಂದು ಸಂದರ್ಭದಲ್ಲಿ ಈ ಥರ ಅವ್ರಿಗೆ ಪರಿಸ್ಥಿತಿನ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಬಂದು ಮಾಡೋಷ್ಟು ಇದಿಲ್ಲ, ನಾವು ಏನು ಸಪೋರ್ಟ್ ಬೇಕು, ಲೆಟ್ರ್ ಬೇಕು ನಾವು ಕೊಡ್ತೀವಿ, ಆದರೆ ಊರ ಜನದ ಸಪೋರ್ಟಿಂದ ಮಾತ್ರ ನೀವು ಇದನ್ನು ಮಾಡಬೇಕಾಗುತ್ತೆ, ಅವ್ರ ವಿರೋಧ ಕಟ್ಕೊಂಡು ಮಾಡೋಕ್ಕಾಗಲ್ಲ. ಆಯ್ತಂತೇಳಿ ಅವ್ರ ಹತ್ರ ಲೆಟ್ರ್ ತೊಗೊಂಬಂದಿದ್ದೆ. ಅಲ್ಲಿನ ನಿರ್ದೇಶಕರು ಏನು ಕಸ್ತೂರಿಬಾ ರೋಡಲ್ಲಿದೆ ಪುರಾತತ್ವ ಇಲಾಖೆ, ಅಲ್ಲಿಂದ ಪತ್ರ ತಗೊಂಡು ಇಲ್ಲಿ ಬಂದು ಇಲ್ಲಿ ತೋರಿಸ್ತೀವಿ. ಇಲ್ಲಿ ನಡಿಬೇಕಾದ್ರೆ ಇದು ಮಾರಮ್ಮನ ದೇವಸ್ಥಾನ, ಇಲ್ಲಿ ಜಾತ್ರೆ ನಡೀತಾ ಇರುತ್ತೆ, ಹೆಣ್ಮಕ್ಳೆಲ್ಲ ಸೇರ್ಕೊಂಡಿರ್ತಾರೆ. ನಾವು ಬಂದ್ಬಿಟ್ಟು ಇಲ್ಲಿ 1 ದಿನ ಇದೆಯಲ್ಲ, ಇನ್ನೇನು ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಮೇಲೆ ತೆಗ್ಸೋಕ್ಕೆ ಅಂತ ಬಂದಾಗ ಆ ಹೆಂಗಸರೆಲ್ಲ ತುಂಬ್ಕೊಂಡು ಏನು ಮಾಡೋಕ್ಕೆ ಬಂದಿದ್ದೀರಾ ನೀವಿಲ್ಲಿ? ಈ ಶಾಸನದ ಕೆಳಗೆ ಏನೋ ಇದೆ, ನೀವು ಎತ್ಕೊಂಡು ಹೋಗಕ್ಕೆ ಬರ್ತಾ ಇದ್ದೀರಾ, ನಮ್ಮೂರಿನ ಸಂಪತ್ತು ಅಂತ. ನಿಧಿ ಇಲ್ಲಮ್ಮ, ಇಲ್ಲ ದಯವಿಟ್ಟು ಇಲ್ಲ, ಆ ಥರ ಎಲ್ಲ. ಈ ಶಾಸನ ಇದು ನಿಮ್ಮೂರ ಬಗ್ಗೆ ಮಾಹಿತಿ ಇದೆ ಹೊರತು ಇನ್ನೇನು ಇಲ್ಲ. ಒಂದು ಶಾಸನ ಆಲ್ರೆಡಿ ದಾಖಲೆ ಆಗಿದೆ ಅಂತ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರನ್ನ ಕೂರಿಸ್ತೀವಿ. ಅವ್ರನ್ನ ಕೂರಿಸಿದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಇದೆಲ್ಲ ತಿಳಿಸ್ಕೊಂಡಾಗೆ, ಹೌದಾ ಇಷ್ಟೆಲ್ಲ ಇದೆಯಾ, ಆಗಿದ್ರೆ ಇದನ್ನ ಎತ್ತಿ ಉಳಿಸೋದಾದರೆ ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವರು ಕೂಡ ಒಂದು ಲೆಟ್ರಲ್ಲಿ ಸಿಗ್ನೇಚರ್ ಹಾಕೊಂಡ್ಬರ್ತಾರೆ. ಸಿಗ್ನೇಚರ್ ಎಲ್ಲ ಹಾಕ್ಕೊತೀವಿ. ಸೊ ಅಲ್ಲಾದಮೇಲೆ ಇಲ್ಲಿನ ಪಟೇಲ್ ಶ್ರೀನಿವಾಸ್ ಅನ್ನೋರು ಅವರು ಕೂಡ ವಾಸ್ತುಪುರುಷ ಸರ್, ನಮ್ಮ ಊರಿನ ವಾಸ್ತುಪುರುಷ ಆಯ್ತಾ,
ಇವ್ನು ಕೆಳಗಡೆ ಹೋಗಿರೋದ್ರಿಂದನೇ ನಮ್ಮ ಊರು ಉದ್ಧಾರ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಕೈ ಜೋಡಿಸ್ತಾರೆ. ಆದರೆ ಇದು ಪಬ್ಲಿಕ್ ಸೇರಿದಂಥ ಪ್ರಾಪರ್ಟಿ ಆಗಿರೋದ್ರಿಂದ ಈ ಕಲ್ಗಳನ್ನ ಏನು ಮಾಡ್ತೀರಾ, ನಾವು ಲ್ಯಾಂಡ್ ಫಿಲ್ ಮಾಡ್ಬಿಡ್ತಾರೆ ಅವರು. BBMP ಲ್ಯಾಂಡ್ಫಿಲ್ ಅಂದ್ರೆ ಎಲ್ಲ ಮೋರಿಗೆ ಮಾಡಿ ತುಂಬಿಡ್ತಾರೆ. ಈಗ ಇರ್ಲಿ ಏನಾಗಿರ್ಲಿ, ಹೌದು. ಈಗ ಆ ಕೆಲಸ ನಾವು ಮಾಡ್ಬೇಕು. ಇದ್ರನ್ನ ಏನ್ ಮಾಡ್ತೀರಾ, ನೀವೆಲ್ಲ ಎತ್ಕೊಂಡು ಹೋಗ್ತೀರಾ, ತಿರ್ಗಾ ಪುರಾತತ್ವ ಇಲಾಖೆಗೆ ಸಾಗಿಸ್ಬೇಕು. ಅದಕ್ಕೆ ಮ್ಯಾನ್ ಲೇಬರ್ ಬೇಕು, ಕಷ್ಟ ಬೇಕು. ಅದಕ್ಕೆ ಏನ್ ಹೇಳಿದ್ರು, ಇಲ್ಲಿ ಗ್ರಂಥಾಲಯ ಕಾಣಿಸ್ತಿದೆಯಲ್ಲ, ಈ ಗ್ರಂಥಾಲಯ ಅದಕ್ಕೆ ಶಿಫ್ಟ್ ಮಾಡ್ಬಿಡಿ. ಸಿಟಿ ಸೆಂಟರ್ ನೋಡಿ ಇಲ್ಲಿದೆ. ಹೌದು, ಜನರಿಗಾದ್ರೂ ಉಪಯೋಗ ಆಗುತ್ತೆ, ಒಂದು ಮಾಹಿತಿ ಸಿಕ್ತಂಗೆ ಆಗುತ್ತೆ ಅಂತೇಳಿ ಗ್ರಂಥಾಲಯ ಡಿಪಾರ್ಟ್ಮೆಂಟ್ಗೆ ಹೋದ್ವಿ. ಅಲ್ಲಿನ ಹೆಡ್ ಡಾಕ್ಟರ್ ಶಿವಕುಮಾರ್ ಹೊಸ್ಮನಿ ಅಂತ ಅವ್ರನ್ನ ಭೇಟಿ ಮಾಡಿ, ಅವ್ರು ಆಯ್ತು ಎಲ್ಲ ಇಳಿಸ್ಕೊಳ್ಳಿ, ಆದರೆ ಸರ್ ಏನೋ ಆಗಿ ಏನೋ ಬಿದೋಗುತ್ತೆ ಅಂದ್ಕೊಳ್ಳಿ, ಯಾರ ಮೇಲೋ ಓದೋ ಟೈಮಲ್ಲಿ ಏನೋ ಇಟ್ಟಿರ್ತೀವಿ, ಬಿದೋದಾಗ ಅದು ನಮ್ಮ ಕನ್ಸಲ್ಟ್ಗೆ ಬರಲ್ಲ, ಪುರಾತತ್ವ ಇಲಾಖೆಗೆ ಬರೋದು. ಆಗ ನಮ್ಮ ಮೇಲೆ ಬ್ಲೇಮ್ ಬರುತ್ತೆ, ನಾವು ಅದು ತಗೊಳಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ನಮಗೆ ತುಂಬ ಖುಷಿ ಇದೆ, ಆ ಕಲ್ಲುಗಳು ತುಂಬ ಚೆನ್ನಾಗಿದೆ, ಇಟ್ಕೊಬೋದು. ಆದರೆ ಗೌರ್ಮೆಂಟು ಪ್ರೋಟೋಕಾಲ್ಸ್ ಇರುತ್ತೆ, ಆ ಲೆಕ್ಕಾಚಾರದಲ್ಲಿ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂತೇಳಿ. ಅದಾದ ನಂತರ ಇದು ಪಬ್ಲಿಕ್ ಪ್ಲೇಸಲ್ಲಿ ನೀವು ಏನೇ ಮಾಡಿ ನೀವು ಕೆಲಸ ಮಾಡ್ತೀರಾ ಬಂದು ಒಂದು NGO ಅಂದರೆ ನೀವು ತಹಶೀಲ್ದಾರಿಂದ ಪರ್ಮಿಷನ್ ತೊಗೊಬೇಕು. ಆಯಿತು, ತಹಶೀಲ್ದಾರ್ ಹತ್ರನೂ ಹೋದ್ವಿ. ಮೈಸೂರು ಬ್ಯಾಂಕ್ ಹತ್ರ ಇರುವಂಥ ಆಫೀಸು ಜಲಭವನಗೆ ಹೋದ್ವಿ. ಅಲ್ಲಿ ಹನುಮಂತರಾಯಪ್ಪ ದಿವಂಗತರಾಗಿದ್ದಾರೆ, ಅವರು ನೋಡ್ರಿ ಎಷ್ಟು ಚೆನ್ನಾಗಿದೆಯಲ್ಲ, ಏನು ಮಾಡ್ತೀರಾ ಮಾಡ್ರಿ, ಅದಕ್ಕೆ ಇದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಒಂದು ಪತ್ರಕ್ಕೆ ಸೀಲೆಲ್ಲ ಹಾಕ್ಕೊಟ್ಟು ಈ ಒಂದು NGO ಇದನ್ನು ಮುನ್ನಡೆಸಲಿ ಅಂತ ಹೇಳಿ ಇದು ಮಾಡಿಕೊಟ್ರು. ಆಯಿತು ಅಂತ ಇಲ್ಲಿ ಬರ್ತೀವಿ. ಇಲ್ಲಿ ಬಂದಾಗ ಸ್ವಾಮಿನಾಥನ್ ಅನ್ನೋರು ತುಂಬ ಕಷ್ಟಪಡ್ತಾರೆ ಇದಕ್ಕೆ, ದೊಡ್ಡವರಿಂದೆಲ್ಲ ಹೇಳ್ಸಿ ಇದು ಮಾಡಿ ಲಾಸ್ಟ್ಗೆ ಈ ಕಲ್ಲು ಹೆಂಗೆ ಸಿಕ್ತು ಅಂದರೆ, ಈ ಕಿತ್ತಯ್ಯನ ಕಲ್ಲು ಅದೊಂದು ರೋಚಕ ಕಥೆ ಸರ್. ಇದೇ ಕಲ್ಲು ರೋಚಕ ಕಥೆ. ಏನಾಗುತ್ತೆ ಅಂದ್ರೆ, ನಾವು ಪಟೇಲ್ರಿಗೆಲ್ಲ ಒಪ್ಪಿಸ್ಬಿಟ್ಟು ತೆಗೆಸಿ ನಾವು ಬಂದು ಏನು ಕಟ್ಟೆ ಕಟ್ಕೊಡ್ತೀವಿ ಅಂತ ಹೇಳಿರ್ತೀವಿ ಅಷ್ಟೇ. ಏನಿದೆ ಅದು ಖರ್ಚು ನೀವು ನೋಡ್ಕೊಳ್ಳಿ ಅಂತ. ಅವ್ರು ಏನು ಮಾಡ್ತಾರೆ, 2 ದಿನ ಆದಮೇಲೆ ನನಗೆ ಫೋನ್ ಮಾಡಿಬಿಡು, ಸಾರ್ 2,000 ರೂಪಾಯಿ ಕೊಡ್ತೀನಿ ಅಂದ್ರೆ ಅದು ದೇವರು, ಯಾರೂ ಮುಟ್ತಾ ಇಲ್ಲ ಸಾರ್, ಲೇಬರೇ ಬರ್ತಾ ಇಲ್ಲ, ದಯವಿಟ್ಟು ನೀವೇ ಏನೋ ಮಾಡ್ಬಿಡಿ. ಇದೇನಪ್ಪ ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅನ್ನಂಗೆ ನಮಗಾಗೋಯ್ತಲ್ಲ ಅಂತೇಳಿ ನಾನು ನಮ್ಮ ಹುಡುಗರು ಕೇಳ್ತೀನಿ, ನಡೀರಿ ಸರ್ ಹೋಗೋಣ ಅಂತಾರೆ. ಒಂದು ಶನಿವಾರ ಜೂನ್ 20, 2018 3 ಗಂಟೆಗೆ ನಾವೆಲ್ಲ ಇಲ್ಲಿ ಬರ್ತೀವಿ. 6 ಜನ ಇಲ್ಲಿ ಬರ್ತೀವಿ. ಯಾರ್ಯಾರು ನೀವು? ನಾನು, ಹರಿಹರನ್ನು, ಪ್ರಶಾಂತ್, ಕೇಶವು, ಈ ಥರ 6 ಜನ ಹುಡುಗರು ಇಲ್ಲಿ ಬರ್ತೀವಿ. ಸ್ಟೂಡೆಂಟ್ಸ್ ನಮ್ಮ ತಂಡದವರು ಬರ್ತೀವಿ. ಏನು ಮೆಟೀರಿಯಲ್ಸ್ ಇಲ್ಲ, ಪಿಕಾಸಿ ಕೊಡಿ, ಗುದ್ಲಿ ಕೊಡಿ, ಆರೆ ಕೊಡಿ, ಸಂಖ್ಯೆ ಕೊಡಿ, ಯಾರು ಏನು ಕೊಡೋಕ್ಕೂ ರೆಡಿ ಇಲ್ಲ. ಆಮೇಲೆ ಇಲ್ಲಿ ಮನೆ ಕಟ್ತಾ ಇರ್ತಾರೆ, ಅಲ್ಲಿ ಹೋಗಿ ನಾವು ಬೇಡ್ಕೊಂಡಣ್ಣ 2 ಅವರ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರ್ತೀವಿ. ಎಲ್ಲ ನಿಂತ್ಕೊಂಡಿರ್ತಾರೆ ಪಟೇಲ್ರು ಎಲ್ಲರೂ 100 ಜನ. ಅವ್ರಿಗೆ ಭಯ, ಏನೋ ಇದಾಗ ಮುಟ್ಬಿಟ್ರೆ ಶಾಪ, ಹೌದು, ಇದು ಹಳೆ ಕಾಲದ ಕಲ್ಲು, ಇದನ್ನ ತೆಗೆದ್ರೆ ನಮ್ಗೇನೋ ತೊಂದರೆ ಆಗುತ್ತೆ ಅಂತ ಅವ್ರ ಮೈಂಡ್ ಸೆಟ್. ಸರಿ ಆಯ್ತು ಅಂದ್ಬಿಟ್ಟು, ಸರಿ ಬನ್ರಪ್ಪ ಅಂದ್ಬಿಟ್ಟು ನಾವೇ ಕೈ ಮುಕ್ಕೊಂಡು ಕೈ ಹಾಕಿದ್ರೆ ಫಸ್ಟು ಈ ಯಂತ್ರದ ಕಲ್ಲಿತ್ತು, ಆ ಯಂತ್ರದ ಕಲ್ಲು ತೆಗೆದ್ವಿ. ಪಕ್ಕದಲ್ಲಿ ಈ ಶಾಸನ ಇತ್ತು, ಆ ಶಾಸನ ತೆಗೆದ್ವಿ. ಆಮೇಲೆ ಈ ಯಂತ್ರದ ಕಲ್ಲು ತೆಗೆದ್ವಿ. ಅಷ್ಟರಲ್ಲಿ ಸುಮಾರು ಎಲ್ಲ ಸುಸ್ತಾಗ್ಬಿಟ್ರೆ, ಯಾಕಂದ್ರೆ ಟನ್ಗಟ್ಲೆ ಬರೋದು ನಮ್ಮ ಮ್ಯಾನ್ ಪವರು. ಎಲ್ಲ ಹುಡುಗರುಗಳು ಹೆಂಗೋ ಕಷ್ಟಪಟ್ಟು ಏನೋ ನ್ಯಾಕಲ್ ತೆಗೆದು ಆಚೆ ಹಾಕಿದ್ವಿ. 5:15 ಆಯಿತು. ಇದೊಂದು ವೀರ್ಗಲ್ ಮಾತ್ರ ಇದೆ, ತೆಗೆದ್ಬಿಡೋಣ ಇಲ್ಲ ನಾಳೆ ಬರೋಣ ಅಂದ್ಬಿಟ್ಟು, ಇಲ್ಲ ಏನೋ ಮಾಡಿ ತೆಗೆದ್ಬಿಡೋಣ ಅಂದ್ಬಿಟ್ಟು ಒಂದು ಬ್ರೇಕ್ ತೊಗೊಂಡು ಬಂದ್ವಿ. ತೆಗಿತಾ ಇರಬೇಕಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಗಿತ್ತು ಇದು, ಕಾಣಿಸ್ತಿರ್ಲಿಲ್ಲ. ಇಷ್ಟೇ, ಇದೊಂದು ವೀರ್ಗಲ್ಲು ಅಂದ್ಬಿಟ್ಟು ತೆಗಿತಾ ಇದೆ. ಫಸ್ಟ್ ನನಗೆ ಈ ಲಿಪಿಗಳು ಕಾಣಿಸ್ತು. ಈ ಲಿಪಿಗಳು ಕಾಣಿಸ್ತದೆ, ಸ್ವಲ್ಪ ನೀರು ಹಾಕಿ ನೋಡಿದೆ. ಯಾಕೋ ಇದು ತುಂಬಾ ಹಳೆ ಲಿಪಿ ಆದಂಗೆ ಕಾಣಿಸ್ತಾ ಇದೆ. ಅದೆಲ್ಲ ಬಿಟ್ಬಿಡ್ರಿ, ಏನು ಪಿಕಾಸಿ ಆರೆ ಏನೇನು ತಗೊಂಡಿದ್ದೀರ, ಚಾಕು ಇಸ್ಕೊಂಬನ್ನಿ, ತರಕಾರಿ ಕಟ್ ಮಾಡೋ ಚಾಕುನಲ್ಲಿ ಏನು ಮಾಡಿದ್ವಿ, ಎಲ್ಲ ತೆಗಿತಾ ಫುಲ್ ಮೇಲೆ ಬಂದಿತ್ತೆ. ಆ ಕಲ್ಲನ್ನ ಹಾಕೊಂಡು ಕ್ಲೀನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಬ್ರಷಲ್ಲಿ ಉಜ್ಜಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ತಟ್ಟಿಬಿಟ್ಟು ಊದ್ಬಿಟ್ಟು ಫೋಟೋ ತೆಗೆದ್ವಿ. ಕ್ಲೀನಾಗಿ ಸ್ವಸ್ತಿ ಶ್ರೀ ಸಿರಿ ಪುರುಷ ಕಾಣಿಸ್ಬಿಡ್ತೀವಿ. ಇದು ಸಾಮಾನ್ಯ ಶಾಸನ ಅಲ್ಲ, ಗಂಗರ ಕಾಲಕ್ಕೆ ಗೊತ್ತಾಗುತ್ತೆ 750ಕ್ಕೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಫೋಟೋಗ್ರಾಫ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ರಿಲೀಸ್ ಮಾಡಿ, ಅಲ್ಲಿಂದ ಸ್ಕಾಲರ್ಸ್ ಎಲ್ಲ ಚರ್ಚೆ, ಇದು ಬಹುಶಃ ಬೆಂಗಳೂರಿನ ಪುರಾತನ ಶಾಸನ ಆಗಿರ್ಬೋದು ಅಂತ. ನಮ್ಮ ಗುರುಗಳಾದಂಥ PV ಕೃಷ್ಣಮೂರ್ತಿಗೆ ಫೋನ್ ಮಾಡಿದಾಗ ಅವರು ಟ್ರಾವೆಲಿಂಗಲ್ಲಿ ಇದ್ದೀನಪ್ಪ, ನಾನು ನಾಳೆ ಬಂದು ಈ ಸ್ಪಾಟಲ್ಲಿ ನೋಡಿ ಅದನ್ನ ಏನಿದೆ ಫೈನಲೈಸ್ ಮಾಡಿಕೊಡ್ತೀನಿ ಅಂತ. ಎಲ್ಲ 8:30-9 ಗಂಟೆ ಆಯಿತು. ಇನ್ನೇನು ನಾವು ಹೊರಡೋಣ ಅನ್ನಲ್ಲಿ ಇಲ್ಲೊಬ್ಬರು ಬಂದರು, ಊರಿನ ಹಿರಿಯರಂತೆ. ಏನು ಮಾಡ್ತಾ ಇದ್ದೀರಾ ನೀವು, ಇದೆಲ್ಲ ತೆಗೆದುಬಿಟ್ಟಿದ್ದೀರಾ, ಅವ್ರ ಕಾಲದ ಅಂತ ಹಾಕ್ಬಿಟ್ಟಿದ್ದೀರಾ, ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀವಿ ಅಂತೀರಾ, ಯಾವನೋ ಬಂದು ಇದನ್ನು ಹೊಡೆದಾಕ್ಬಿಟ್ಟ ಎತ್ಕೊಂಡು ಹೊಟ್ಟೋದ, ನಾವೇನ್ರಿ ಉತ್ತರ ಕೊಡೋಣ? ಇವಾಗ ಇದು ಏನು ಇಲ್ದಿರೋದನ್ನ ನೀವು ತೆಗ್ಬಿಟ್ರಿ, ಇದಿದೆ ಅಂದ್ಬಿಟ್ರಿ, ಇಲ್ಲಿ ಬಂದು ಏನೋ ನಾಳೆ ತಲೆನೋವಾಯಿತು ಆಯಿತು ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ನಮ್ಮ ಹುಡುಗರು ಇಬ್ಬರು ರಾತ್ರಿ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರು. ಇದೇ ಜಾಗದಲ್ಲಿ ಶಾಸನನ ಇಲ್ಲೇ ಸ್ಲೀಪಿಂಗು. ಎಲ್ಲಾದ್ರೂ ಒಳಗಡೆ ಸಾಗಿಸ್ತೀವಿ ಅಂದರು,
ಅವ್ರ ಪರ್ಮಿಷನ್ ಇಲ್ಲ ಅಂದರು. ಅದಕ್ಕೆ ನೆಕ್ಸ್ಟ್ ದಿನ ಪುರಾತತ್ವ ಇಲಾಖೆ ಪಿ ವಿ ಕೃಷ್ಣಮೂರ್ತಿ ಅವ್ರು ಬಂದರು, ಅದನ್ನ ಪರಿಪೂರ್ಣವಾಗಿ, ಯಾಕಂದ್ರೆ ಲಿಪಿ ತುಂಬಾ ಚೆನ್ನಾಗಿದೆ, ಸೂರ್ಯನ ಬೆಳಕೆ ಬಿದ್ದಿಲ್ಲ ಅದು ನೋಡಿ, ಅಷ್ಟು ಸ್ಪಷ್ಟವಾಗಿದೆ ನೋಡಿ. ಕಲ್ಲು full ಯಾವುದು ಇದು ನೋಡಿ, ಇಲ್ಲಿ ಹೋಗ್ಬಿಟ್ಟಿದೆ, ಇಲ್ಲಿ ಇಷ್ಟು ಭಾಗ ನಿಮ್ಗೆ ಕಾಣದೇ ಇಲ್ಲ, ಹೌದು ಹೌದು, ಚಕ್ಕೆ ಎದ್ದು ಬಿಟ್ಟಿದೆ. ಯಾಕಂದ್ರೆ ಇದು ಸನ್ಗೆ ಎಲ್ಲ ಎಕ್ಸ್ಪೋಸ್, ಸೂರ್ಯಂಗೆ ಎಕ್ಸ್ಪೋಸ್ ಆಗಿದೆ, ಚಳಿ ಗಾಳಿ ಮಳೆ ಎಲ್ಲ. ಬಟ್ ಇದು ನೋಡಿ ಈ ಲಿಪಿ ಒಂಚೂರು ನಿಮ್ಗೆ ಅದು ಅಚ್ಚು ತೋರಿಸಿ ಕಳಿಸ್ತೀನಿ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ, ಒಂಚೂರು ನಿಮ್ಗೆ ಸ್ಕ್ರಾಚ್ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ವೆರಿ ಗುಡ್. ಒಂದೇ ದಿನದಲ್ಲಿ ಸರ್ ಅದನ್ನ ಓದ್ಕೊಂಡ್ಬಿಟ್ರು. ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರು ಕನ್ನಡದ ಬಹಳ ಖ್ಯಾತ ಇತಿಹಾಸಕಾರರು, ಅವರು ಓದಿರೋದು ನೋಡಿ, ಅದು ಇವ್ರು ಉಳ್ಕಿರೋದು ಓದಿರೋದು ಲಿಪಿ ತಜ್ಞರು. ಓಕೆ, ಅದಾಯ್ತು. ಅದಾಗಿದ ತಕ್ಷಣನೇ ಲೈಬ್ರರಿಲಿ ಹಂಗು ಹಿಂಗು ಮಾಡಿ ಪರ್ಮಿಷನ್ ತಗೊಂಡು ಈ 4 ಕಲ್ಗಳನ್ನ ಒಳಗಡೆ ಸಾಗಿಸ್ಮೇಲೆ ಒಂದು ಸಮಾಧಾನ ಆಯಿತು, ನಿಟ್ಟರಿಸಿರು ಬಿಟ್ವಿ. ಸೊ ಇದು ಈ ಒಂದು ಶಾಸನದ ಕಥೆ ಸರ್, ಕಥಾಂಧರ. ಯಾವಾಗ ಮಾಡಿದ್ದೀರಲ್ಲ ನೀವು? ಇದು 2018 ಸರ್, ಈಗ 8 ವರ್ಷದಿಂದ. ಹೌದು. ಓಹೋ, ಬೈ ಚಾನ್ಸ್ ನೀವು ಅವತ್ತು ಅವ್ರ ನಿಮ್ಗೆ ಮಾಹಿತಿ ಕಳಿಸಿರಲ್ಲ ಫಸ್ಟ್ ಟೈಮ್, ಇಲ್ಲಿ ದಿಲೀಪ್ ಅವರು ಇಲ್ಲಿ ಇಂಥ ಕಲ್ಲುಗಳಿದಾವ ನೋಡಿ ಅಂತ ಅವ್ರು ಕಳಿಸೇ ಹೋಗಿದ್ರೆ ಏನು ಮಾಡಕ್ಕೆ, ನೀವು ಬರ್ದೇ ಹೋಗಿದ್ರೆ? ನಾವು ಬರ್ದೇ ಲ್ಯಾಂಡ್ ಫಿಲ್ ಆಗಿ ಹೋಗ್ತಾ ಇತ್ತು. ಇದೆಲ್ಲ ನಾವು ನಿಂತರ ಈ ಜಾಗ ಇದೆಯಲ್ಲ ರೋಡು, ಈ ರೋಡ್ಗೆ ಚಪ್ಪಡಿ ಕಲ್ಲಾಗಿ, ಮೋರಿ ಕಲ್ಲಾಗಿ ಅಥವಾ ಯಾವುದೋ ಸೈಡ್ ಕಲ್ಲಾಗಿ ಹೋಗ್ಬಿಟ್ರದು. ಹೌದು. ಸೊ ದೊಡ್ಡ ಮಾಹಿತಿ ನಮಗೆ ಶ್ರೀ ಕರ್ನಾಟಕದ ಅತಿ ದೊಡ್ಡ ಇತಿಹಾಸ ಮಿಸ್ ಆಗೋಗ್ತಾ ಇತ್ತು. ಆ ವ್ಯಾಕ್ಯೂಮೇ ಫಿಲ್ ಆಗ್ತಾ ಇರಲಿಲ್ಲ. ಓಕೆ, 9ನೇ ಶತಮಾನದಲ್ಲಿ ಬೆಂಗಳೂರು ಹೆಸರಿದೆ. ಬಟ್ ಅದಕ್ಕಿಂತ ಹಿಂದೆ ನಮ್ಮ ಹೆಬ್ಬಾಳದಲ್ಲಿ ಪೆರ್ಬೋಳಲ್ ನಾಡಾಗಿತ್ತು. ಪೆರ್ಬೋಳಲ್ ನಾಡಿಂದ ಪೆರಿಯಾಳ ಇಂದ ಹೆಬ್ಬಾಳದಿಂದ ಇವತ್ತಿನ ಹೆಬ್ಬಾಳ ಆಗಿದೆ ಅನ್ನುವಂಥ ಮಾಹಿತಿನೇ ನಮಗೆ ಸಿಗ್ತಾ ಇರಲಿಲ್ಲ. ವಾವ್, ರೆಕಾರ್ಡೆಡ್ ಆಗಿರುವಂಥ ಫಸ್ಟು ನಾಗರಿಕ ಆಗ್ತಾನೆ ಅಲ್ವಾ. ಆ ಕಾಲದಲ್ಲಿ ಸಾಮಾನ್ಯ ಪ್ರಜೆ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದಂಥ ಒಂದಿದು, ಅವನ ಹೆಸರು ಕಿತ್ತಯ್ಯ ಅಂತ 750ರಲ್ಲೇ ಇತ್ತು ಅನ್ನೋದು ನಮಗೆ ದಾಖಲಾಗೋದು. ವೆರಿ ಗುಡ್. ಬನ್ನಿ, ಮಂಟಪ ಯಾವ ಕಟ್ಟಿದ್ರೆ ಸರ್? ನಾವು ಕಟ್ಟಿಲ್ಲ ಇದು. ನಂತರ ಒಂದು ಎನ್ ಜಿ ಒ ಬಂದು ಅವರೆಲ್ಲ ಒಂದು ಪಬ್ಲಿಕ್ ಫಂಡ್ ಮೂಲಕ ಗಂಗ್ರ ಶೈಲಿಲೇ ಮಂಟಪ ಆಗಬೇಕು ಅಂತ ಆರ್ಕಿಟೆಕ್ಟ್ ಯಶಸ್ವಿನಿ ಶರ್ಮಾ ಅನ್ನೋರು ಇದನ್ನ ಆರ್ಕಿಟೆಕ್ಟ್ ಮಾಡ್ತಾರೆ. ಆಮೇಲೆ ಇದನ್ನ ನಿರ್ಮಾಣ ಮಾಡ್ತಾರೆ. ಗಂಗ್ರ ಶೈಲಿನ? ಹೌದು, ಗಂಗ್ರ ಶೈಲಿನ. ತಲಕಾಡಲ್ಲಿ ದೇವಸ್ಥಾನಗಳಿದಾವಲ್ಲ? ಹೌದು. ಆ ಶೈಲಿ ಮಂಟಪನೇ ಇಲ್ಲಿ ಕಟ್ಟಿದ್ದಾರೆ. ಸೊ ಹಂಗಾಗಿ ಇದಕ್ಕೊಂದು ದೊಡ್ಡ ಗೌರವ ಸಿಕ್ದಂಗಾಯ್ತು. ಆದರೆ ಸ್ಥಳೀಯರು ಇದಕ್ಕೆ ತಗೊಂಡು ಮೇಂಟೆನೆನ್ಸ್ ಮಾಡಬೇಕು. ನೋಡಿ, ಗಿಡ ಗಂಟೆಗಳು ಬೆಳ್ಕೊಂಡ್ಬಿಟ್ಟಿದೆ, ಎಷ್ಟೋ ಲಕ್ಷಾಂತರ ರೂಪಾಯಿ ಪಬ್ಲಿಕ್ ಫಂಡಲ್ಲಿ ಮಾಡಿದ್ದಾರೆ. ಬಟ್ ಉಳ್ಕೊಬೇಕು, ಮೇಂಟೆನೆನ್ಸ್ ಆಗಬೇಕು ಅನ್ನೋದೇ ನಮ್ಮೊಂದು ಆಶಯ ಸರ್. ಆಯ್ತು, ಈಗ ಬಂದಿದ್ದನ್ನು ರಕ್ಷಣೆ ಮಾಡಿದ್ರೆ ಹೋಗ್ಲಿ ಬಿಡಿ, ಮೋರಿಕಲ್ಗೆ ಹೋದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಜನ ಕೇಳ್ತಾರೆ, ಅವಾಗ ಅದಕ್ಕೇನು ಉತ್ತರ ಹೇಳ್ತೀರಾ? ಏನು ಹೇಳ್ತೀರಾ? ಇವಾಗ ಇತಿಹಾಸ ವ್ಯಾಕ್ಯೂಮ್ ಸರ್. ಇವತ್ತೇನಾಗಿದೆ ನಮ್ಮ ಇತಿಹಾಸದಲ್ಲೇ, ಇವಾಗ 12ನೇ ಶತಮಾನದಲ್ಲಿ ಗಂಗರು ಎಲ್ಲ ಹೋದ್ಮೇಲೆ 100 ವರ್ಷ ಚೋಳರು ಆಡಳಿತ ಮಾಡ್ತಾರೆ ಬೆಂಗಳೂರನ್ನ. ಆವಾಗ ಮಡಿವಾಳದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ, ನಮ್ದ್ರಲ್ಲಿ ಬಾಕಾರ, ಅವ್ರದ್ರಲ್ಲಿ ವಾಕಾರ ಆಗುತ್ತೆ. ಬೆಂಗಳೂರು ಹೋಗಿ ಬೆಂಗಳೂರು ಆಗಿದೆ. ಇವಾಗ ಎಷ್ಟೊಂದು ಜನ ರೀಲ್ಸ್ ಅಲ್ಲಿ ಏನಾಗ್ತಾ ಇದ್ದಾರೆ, ಬೆಂಗಳೂರು ಫಸ್ಟು ನಮ್ಮ ತಮಿಳ್ನಾಡು ಚೋಳರು ಬಂದು ಇದನ್ನ ಕಟ್ಟಿತ್ತು ಅಂತ ಹೇಳ್ತಾರೆ. ಅಂದ್ರೆ ನೀವು ಯೋಚನೆ ಮಾಡಿ, ಅದಕ್ಕಿಂತ ಮುಂಚೆ 600 ವರ್ಷಗಳ ಕಾಲ ನಮ್ಮ ಗಂಗ್ರಲ್ಲಿ ಆಡಳಿತ ಮಾಡಿದಾರಲ್ವಾ, ಅದಕ್ಕೆ ನಮ್ಗೆ ಸಾಕ್ಷಿಗಳು ಬೇಕಲ್ವಾ. ಆಲ್ರೆಡಿ 9ನೇ ಶತಮಾನದಲ್ಲಿ ಬೇಗೂರಲ್ಲಿ ಸಿಕ್ಬಿಟ್ಟಿದೆ ಬೆಂಗಳೂರು ಅಂತ. ಅದಕ್ಕಿಂತ ಹಿಂದಿನ ಶಾಸನ ನಮ್ಗೆ 750ರಲ್ಲಿ ಸಿಕ್ತಲ್ಲ ಸರ್. ಶ್ರೀ ಪುರುಷ ಇಲ್ಲೇ ಆಡಳಿತ ಮಾಡ್ತಾ ಇದ್ದಿತ್ತು. ಪೆರ್ಬೋಳಲ್ ನಾಡು ಅಂತ ಈ ಊರಿನ ಹೆಸರು, ಇದೆಷ್ಟು ಮುಖ್ಯ ಹೆಡ್ ಕ್ವಾರ್ಟರ್ಸ್ ಆಗಿತ್ತು, ಇಲ್ಲಿನ ಆಡಳಿತ ಹೇಗಿತ್ತು. ಮತ್ತೆ ಊರಳಿವಿಗಾಗಿ ಹೋರಾಟ ಮಾಡಿ ಕಿತ್ತಯ್ಯ ಅನ್ನೋ ಒಂದು ಪ್ರಾಣ ತ್ಯಾಗ ಮಾಡ್ತಾನೆ ಅಂದ್ರೆ ಸುಭಿಕ್ಷವಾಗಿತ್ತು ಅಂತ. ಊರಳಿವು ಮಾಡ್ತಾನೆ ಅಂದ್ರೆ, ಈಗ ನಾನು ಬಂದು ನಿಮ್ಮ ಮನೇಲಿ ಕಳ್ತನ ಮಾಡ್ಬೇಕಂದ್ರೆ ನಿಮ್ಮ ಮನೇಲಿ ಚಿನ್ನ ಇರ್ಬೇಕಲ್ವಾ? ಅಯ್ಯೋ, ಕರೆಕ್ಟ್ ಇರ್ಬೇಕಲ್ವಾ? ಮತ್ತೆ ಅಂತ ಸಂಪದ್ಭರಿತವಾದಂಥ ಕೇಂದ್ರ ಇದಾಗಿತ್ತು, ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಆಗುತ್ತೆ. ಅಂತ ಇದರಲ್ಲಿ ಅವನು ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡ್ದ. ಅದಕ್ಕೆ ಅವರ ಸಂಬಂಧಿಕರು ಶಾಸನ ಹಾಕ್ಸ್ತಾರೆ ಅಂದ್ರೆ, ಅವತ್ತು ಕನ್ನಡ ಭಾಷೆ ಚಾಲ್ತಿಯಲ್ಲಿತ್ತು, ಬೇರೆ ಯಾವುದೋ ಅನ್ಯ ಭಾಷೆ ಅಲ್ಲ. 750ರಲ್ಲಿ ಕನ್ನಡನೇ ಚಾಲ್ತಿ ಇತ್ತು. ಆ ಹಳೆಗನ್ನಡ ಇವತ್ತಿಗೂ ನೀವು ಬ್ರಾಹ್ಮಿ ಲಿಪಿಯನ್ನ ಓದುವಿಕೆ ಕಲ್ತ್ಕೊಂಡ್ರೆ ಆ ಶಾಸನಗಳನ್ನೆಲ್ಲ ಓದ್ಬೋದು. ಸೊ ಹಂಗಾಗಿ ಅದು ಪೂರ್ವ ಹಳೆಗನ್ನಡ ಅನ್ನುವಂಥದ್ದು ನಮಗೆ ಪ್ರೂವ್ ಆಯಿತು. ವೆರಿ ಗುಡ್ ಅಲ್ವಾ? ಕನ್ನಡ ಭಾಷೆ ಚಾಲ್ತಿಯಲ್ಲಿತ್ತು ಅನ್ನುವಂತಹ ಒಂದು ದೊಡ್ಡ ದಾಖಲೆ ನಮಗೆ ಹೆಬ್ಬಾಳದ ಕಿತ್ತಯ್ಯನ ಶಾಸನದಿಂದ ನಮಗೆ ಸಿಕ್ತು. ಗ್ರೇಟ್. ಬೆಂಗಳೂರಿನಲ್ಲೇ ಸಿಕ್ಕಿರುವ ಶಾಸನಗಳಿರುವಂಥ ಆದಿ ಪುರುಷ ಕಿತ್ತಯ್ಯನ ಶಾಸನ ಇದು. ಹೆಬ್ಬಾಳಕ್ಕೆ ಬಂದರೆ, ಹೆಬ್ಬಾಳ ಹಳೆ ಊರಲ್ಲಿದೆ ಇದು, ಲೈಬ್ರರಿ ಪಕ್ಕದಲ್ಲಿ ಲೊಕೇಶನ್ ಹಾಕ್ತೀನಿ, ದಯವಿಟ್ಟು ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ. ಅಣ್ಣ ಸ್ಥಳೀಯರಲ್ಲೂ ಮನವಿ ಮಾಡ್ತೀನಿ. ನೋಡಿ, ಇಲ್ಲೇ ತೋರಿಸಿ ರವಿ ಸರ್, ನೋಡಿ ಇಲ್ಲೆಲ್ಲ ಗಿಡ ಬೆಳೀತಾ ಇದೆ ಆಲ್ರೆಡಿ. ನೋಡಿ ಸರ್, ಆಲ್ಮರ ಹಳ್ಳಿ ಮರನ ಇದು? ಹೌದು, ಹಳ್ಳಿ ಮರನೇ ಬೆಳೀತೀವಿ, ಹಳ್ಳಿ ಮರನೇ ಬೆಳೀತಾ ಇದೆ. ದಯವಿಟ್ಟು ಇಂಥದೆಲ್ಲ ಕಿತ್ತು ಕಸ ಗುಡಿಸಿ ಏನೋ ಒಂದು ಮಾಡಿ ದಯವಿಟ್ಟು. ಆಮೇಲೆ ಇದು ತಂದು ಎಣ್ಣೆ ಹಾಕೋದು, ಅರ್ಶಿನ ಕುಂಕುಮ ಪೌಡ್ರು, ಫೇರ್ ಅಂಡ್ ಲವ್ಲಿ ಹಾಕೋದು, ಇಂಥವೆಲ್ಲ ಮಾಡ್ಕೋಬೇಡಿ, ಅವೆಲ್ಲ ಮಾಡಬೇಡಿ. ಅದಕ್ಕೆಲ್ಲ ಫೇರ್ ಅಂಡ್ ಲವ್ಲಿ ಹೆಚ್ಚಬಾರ್ದು, ಗೊತ್ತಾಗ್ತಿದ್ಯಾ? ಹಂಗಾಗಿ ಅದು ಹಂಗೆ ಯಥಾರೂಪದಲ್ಲಿರಲಿ. ಬಿಸಿಲು ಮಳೆ ಗಾಳಿ ಬರೋದಾಗ ನೋಡ್ಕೊಳ್ಳಿ. ಮಂಟಪ ಅಂತೂ ಕಟ್ಕೊಟ್ಟಿದ್ದಾರೆ.
ಆಮೇಲೆ ನಮ್ಮ ಪಟೇಲ್ರು ಒಂದು ಮಾತಾಡ್ರು ಸರ್, ಇವಾಗ ದಿವಂಗತರಾಗಿದ್ದಾರೆ ಶ್ರೀನಿವಾಸ್ ಅಂತ ಅವರು. ಸರ್ ಇನ್ಮೇಲೆ ನಮ್ಮಲ್ಲಿ ಹುಟ್ಟ ಅಂತ ಎಲ್ಲ ಮೊಮ್ಮಕ್ಳಿಗೂ ಅವ್ನು ಶ್ರೀನಿವಾಸ್ ಅಂದ್ರೆ ಶ್ರೀನಿವಾಸ್ ಹೆಬ್ಬಾಳ ಅಂತ ಹಾಕ್ತಿವಿ. ಯಾಕೆ ಸರ್ ಹಾಕ್ತೀರಾ, ಇಷ್ಟು ದಿನ ಇಲ್ದಿರೋದು ಯಾಕೆ ಮಾಡ್ತೀರಾ ಸರ್? ನಮ್ಮ ಊರಿಗೆ 1200 ವರ್ಷ ಇತಿಹಾಸ ಇದೆ ಸರ್. ಅದು ನಮ್ಮ ಫ್ಯಾಮಿಲಿ, ನಮ್ಮ ಹೆಬ್ಬಾಳಿನ ಗ್ರಾಮಸ್ಥರು ಹೆಮ್ಮೆ ಅಲ್ವಾ ಸರ್? ಇದನ್ನ ಯಾರು ಸೆಲೆಬ್ರೇಟ್ ಮಾಡಬೇಕು? ಹೆಬ್ಬಾಳದ ಪ್ರಜೆಗಳಾಗಿ ನಾವು ಸೆಲೆಬ್ರೇಟ್ ಮಾಡ್ಬೇಕು ಸರ್. ಇನ್ಮೇಲೆ ಯಾರ ನಮ್ಮ ರಿಲೇಟಿವ್ಸ್ಗೂ ಇಲ್ಲಿ ಸುತ್ತಮುತ್ತ ಹುಟ್ಟ ಮಕ್ಳಿಗೆ ನಾನು ಹೆಬ್ಬಾಳ ಅಂತಾನೆ ಇಡ್ತೀನಿ. ಆಮೇಲೆ ನಾವು ಅಕ್ಷರಾಭ್ಯಾಸಕ್ಕೆ ಯಾಕೆ ಸರ್ ನಾವು ಹೊರನಾಡಿಗೆ ಹೋಗ್ಬೇಕು? ಇಲ್ಲೇ ಆ ಲಿಪಿಗಳಿದೆಯಲ್ಲ ಸರ್, 1200 ವರ್ಷದ ಲಿಪಿ ನಮ್ಮೂರಲ್ಲೇ ಇದೆ, ಇಲ್ಲೇ ನಾವು ಬರ್ಸ್ಬಿಡ್ತೀವಿ ಸರ್. ಹುಟ್ಟುವಂಥ ಮಕ್ಕಳೆಲ್ಲ ಯಾವುದೇ ಭಾಷೆ ತಗೊಳ್ಳಿ, ಎಲ್ಲೇ ಹೋಗ್ಲಿ, ಕನ್ನಡ ಪಂಡಿತರಾಗ್ಲಿ ಸರ್, ಕನ್ನಡ ಭಾಷೆ ಉಳಿಗುವಾಗಿ ಈ ಮಣ್ಣಿನ ಋಣಕ್ಕೆ ಏನಾದರೂ ಒಂದು ತ್ಯಾಗ ಮಾಡಲಿ ಅಂತ ಒಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್. ನಮ್ಗೆ ನಿಜವಾಗ್ಲೂ ಸಾರ್ಥಕ ಆಗೋಯ್ತು. ಈಗ ಶಾಸನ ಉಳಿಸಿರೋಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ತುಂಬಾ ಖುಷಿ ಪಟ್ವಿ. ಈಗ ನೋಡಿ, ಹೊರನಾಡು ಶೃಂಗೇರಿಗೆಲ್ಲ ಮಕ್ಕಳು ಅಕ್ಷರಾಭ್ಯಾಸಕ್ಕೆ ಹೋಯ್ತಾರಲ್ಲ, ಅಕ್ಕಿ ಮೇಲೆ ಬರ್ಸೋದು ಇಂಥದ್ದೆಲ್ಲ, ಅದನ್ನ ಇಲ್ಲೇ ಮಾಡಿಸ್ತೀವಿ ಪಟೇಲ್ ಹೇಳಿದಾರೆ ನೋಡಿ. ಅಂಡ್ ಬಹಳ ಮುಖ್ಯವಾಗಿ ಇನ್ನೊಂದೇನು ಗೊತ್ತಾ, ಬೆಂಗಳೂರು ಏರ್ಪೋರ್ಟ್ ಹತ್ರದಲ್ಲೇ ಇದೆ. ಏರ್ಪೋರ್ಟ್ ನಲ್ಲಿ ಇದೊಂದು ಶಾಸನ ಪ್ರತಿ ಇಡಬೇಕು. ಯಾಕೆ ಬೆಂಗಳೂರು ಏರ್ಪೋರ್ಟ್ಗೆ ಟರ್ಮಿನಲ್ 1 ಟರ್ಮಿನಲ್ 2 ಎರಡು, ಈ ಡೊಮೆಸ್ಟಿಕ್ ಏರ್ಪೋರ್ಟ್ ಹೌದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೌದು, ಎರಡೂ ಕಡೆ ಈ ಶಾಸನದ ಪ್ರತಿ, ಈಗೆಲ್ಲ ಶಾಸನದ ಪ್ರತಿ ಮಾಡಿಸ್ತಾರೆ. ಯಾಕಂದ್ರೆ ಹಲ್ಮಿಡಿ ಶಾಸನದ ಪ್ರತಿ ಮಾಡಿಸಿದ್ದಾರೆ, ಬೇಗೂರು ಶಾಸನದ ಪ್ರತಿ ಅದ್ರ ಇನ್ನೊಂದು ರೆಪ್ಲಿಕಾ ಕಾಪಿ ಮಾಡಿದ್ದಾರೆ. ಕಲ್ಲಲ್ಲಿ ಇನ್ನೊಂದು ಕೆತ್ತಿಸಿ ಅದನ್ನ ನೀಟಾಗಿ ಹಾಕ್ಸಿ, ಒಂದು ಸ್ಟೇಜ್ ಕಟ್ಸಿ ಎತ್ತರದಲ್ಲಿ ಹಾಕ್ಸಿ, ಅದ್ರ ಕನ್ನಡ ಇಂಗ್ಲಿಷ್ ಪಾಠ ಮಾಡಿ ಅದಕೊಂಡು ಡಿಜಿಟಲ್ ಸ್ಕ್ಯಾನರ್ ಹಾಕಿ ಎರಡೂ ಟರ್ಮಿನಲ್ ಇಟ್ಟು ಯಾರೇ ದೇಶ ವಿದೇಶಿಗರು ಬಂದ್ರು ಬೆಂಗಳೂರಿಗೆ ರೇ ಸುಮ್ಮನಲ್ಲ ರೇ, 1200 ವರ್ಷದಿಂದ ಇದೇ ಏರ್ಪೋರ್ಟ್ ಪಕ್ಕದಲ್ಲಿರೋ ಗ್ರಾಮದಲ್ಲಿ ಕಿತ್ತಯ್ಯ ಅಂತ ತುಂಬಾ ವೀರಾವೇಶದಿಂದ ತಮ್ಮ ಊರು ಗ್ರಾಮ ಹೆಣ್ಮಕ್ಳು ದನ ಕರು ಸಂಪತ್ತಿನ ರಕ್ಷಣೆಗೆ ಹೋರಾಟ ಮಾಡ್ದ ಅಂತ ಹೇಳೋಂಥ ವಿಚಾರನ ಏರ್ಪೋರ್ಟ್ ಬರೋ ಪ್ರತಿಯೊಬ್ಬರು ತಿಳಿಸ್ಬೇಕು ಅಲ್ವಾ? ಅದಾಗಬೇಕು. ಏರ್ಪೋರ್ಟ್ ಅಲ್ಲಿ ಈ ಶಾಸನ ಪ್ರತಿ ಇಡಬೇಕು ಅನ್ನೋದು ನಾನು ಒತ್ತಾಯ. ಇನ್ನು ದಯವಿಟ್ಟು ನೀವು ಕಮೆಂಟ್ ಹಾಕಿ, ಏರ್ಪೋರ್ಟ್ ಅಲ್ಲಿ ಕಿತ್ತೈನ ಶಾಸನ ಇಡಿ ಅಂತ ಕಮೆಂಟ್ ಹಾಕಿ ಪ್ಲೀಸ್. ಥ್ಯಾಂಕ್ ಯು. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.